ಬ್ಯಾಕ್ ಟು ದ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನು ಕಂಟೆಂಟ್ ಅಂತಂದರೆ ನೀವೇ ನೋಡ್ತಾ ಇರಿ, ಸುಮ್ಮನೆ ರ್ಯಾಂಡಮ್ ಆಗಿ ಈ ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಹಾಸ್ಪಿಟಲ್ಗೆ ಹೋಗೋದು, ಡೈಲಿ ವ್ಲಾಗ್ ಥರ ಅಂದ್ಕೊಳ್ಳಿ, ಆ ಥರ ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್, ಶೇರ್ ಆ್ಯಂಡ್ ಮರಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ, ಈ ವಿಡಿಯೋ ನೋಡಿ. ನಾನು ನಮ್ಮ ಅಂಗಡಿಗೆ ಬಂದಿದ್ದೆ, ನಮ್ಮ ಶಾಪ್ಗೆ. ನಮ್ಮ ಮನೆಯವರು ಅದು ಲೋಡೆಲ್ಲ ತುಂಬಿಸ್ಕೊಂಡು ಹೋಗಿ ಲೋಡ್ ಮಾಡಿಸ್ಕೊಂಬರಕ್ಕೆ ಹೋಗ್ತಿದ್ದಾರೆ. ಸೊ ಇವರು ಮಾಡಿಸ್ಕೊಂಡು ಎಲ್ಲ ಫುಲ್ ಖಾಲಿ ಎಂಟಿ ಕ್ಯಾನೆಲ್ಲ ಹಾಕ್ಕೊಂಡು ಹೋಗ್ತಿದ್ದಾರೆ. ಇವರು ಹಿಂಗೆ ಹೋದರೆ ನಾನು ಶಾಪ್ ಕ್ಲೋಸ್ ಮಾಡಿ ಮನೆಗೆ ಹೋಗಬೇಕು. ನಾವು ಇವಾಗ ಎಲ್ಲ ಕ್ಲೋಸ್ ಮಾಡಿ ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಹೋಗಿ ಮತ್ತೆ ನಮ್ಮ ಮನೆಯವರು ಲೋಡೆಲ್ಲ ತುಂಬಿಸ್ಕೊಂಡು ಬಂದಾದಮೇಲೆ ನಾನು ಮತ್ತೆ ಶಾಪ್ಗೆ ಹೋಗಬೇಕು. ಅಂದರೆ ಆ ಕೆಲಸ ಒಬ್ಬರೇ ಮಾಡಬೇಕಂದ್ರೆ ತುಂಬಾ ಕಷ್ಟ. ಆ ಕೆಲಸ ಒಬ್ಬರೇ ಮಾಡಬೇಕಂದ್ರೆ ನಾವು ಮನೆಗೆ ಹೋಗ್ತಾಯಿದ್ದೀವಿ. ನನಗೆ ಈ ಎಮ್ಮೆಗಳಂದರೆ ತುಂಬಾ ಭಯ. ನೋಡಿ, ಅವನು ಮಾತಾಡಿಸ್ತಾ ಇದ್ದಾನೆ, ಹೇ ಹಾ ಹಾ ಅಂತ. ನಾವು ಹಂಗೆ ನೋಡಿ ಮನೆಗೆ ಹೋಗ್ತಾಯಿದ್ದೀವಿ. ಅವನೇ ಇಳಿಬೇಕು. ತುಂಬ ತುಂಟತನ ಆಗಿಬಿಟ್ಟಿದ್ದಾನೆ ಇವಾಗ, ತುಂಬಾ ಆಗಿಬಿಟ್ಟಿದ್ದಾನೆ. ಅವನು ಕೀ ತೊಗೊಂಡ್ಬಿಟ್ಟಿದ್ದಾನೆ ನೋಡಿ. ಆಮೇಲೆ ಸ್ವಲ್ಪ ನಿದ್ದೆ ಆಯಿತು. ಒಂದು 10-15 ನಿಮಿಷ ನಿದ್ದೆ ಮಾಡಿದೆ ಅಷ್ಟೇ. ಮತ್ತು ಅವನ್ನ ಕರ್ಕೊಂಡು ಬಂದು ನಮ್ಮ ಮನೆಯವರು ಮತ್ತೆ ಲೋಡೆಲ್ಲ ಹಾಕ್ಸ್ಕೊಂಬಂದಿದ್ದಾರೆ. ಅದನ್ನು ಇವಾಗ ರಿವರ್ಸ್ ಮಾಡ್ತೇವೆ. ಲೋಡ್ ವಾಪಸ್ ಬಂತು, ಅದನ್ನು ಎಲ್ಲ ಹಿಂದೆ ರಿವರ್ಸ್ ಮಾಡ್ತಾಯಿದ್ದಾರೆ. ಈ ರಿವರ್ಸ್ ಮಾಡಾದ್ಮೇಲೆ ಎಲ್ಲ ಲೋಡೆಲ್ಲ ಇಳಿಸ್ಬೇಕು. ಫುಲ್ಲು ಹಿಂದೆ ಬಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಡೋರು ತೆಗಿಯೋಕ್ಕೆ ಆಗ್ತಿಲ್ಲ, ಅಂದರೆ ಗೋಡೆ ಅಡ್ಡ ಇದೆ, ತೆಗಿಯೋಕ್ಕೆ ಆಗ್ತಿಲ್ಲ. ಅದು ನಾನು ಹೇಳ್ತಿದ್ದೀನಿ, ಸ್ವಲ್ಪ ಮುಂದಕ್ಕೆ ನಡೀರಿ, ಮುಂದಕ್ಕೆ ಸ್ವಲ್ಪ ನಿಲ್ಲಿಸಿ ಅಂತ ಹೇಳ್ತಾಯಿದ್ದೀನಿ. ಅದಕ್ಕೆ ಅವರು ಸ್ವಲ್ಪ ನಿಲ್ಲಿಸ್ತಾ ಇದ್ದಾರೆ ಮುಂದೆ. ನಾನು ಸ್ವಲ್ಪ ಕ್ಯಾನ್ ಇಳಿಸ್ಕೊಂಬಿಟ್ರೆ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ಯಾಕಂದ್ರೆ ತುಂಬ ಕ್ಯಾನ್ಗಳು ಬಿಲ್ಡಿಂಗ್ಸ್ ಮೇಲೆ 4th ಫ್ಲೋರ್ 5th ಫ್ಲೋರ್ ಆ ಫ್ಲೋರ್ಸ್ ಫುಲ್ ಹತ್ಬೇಕಾದ್ರೆ ಒಬ್ಬರೇ ಅಂದರೆ ತುಂಬ ಕಷ್ಟನೇ ಅಲ್ವಾ. ಅದಕ್ಕೆ ಕ್ಯಾನ್ ನಾನೇ ಇಳಿಸ್ತೀನಿ ಅಂತ ಹೇಳಿ ಕ್ಯಾನ್ ಇಳಿಸೋದನ್ನು ನಾನೇ ಇಳಿಸ್ಕೊಂಡ್ಬಿಡ್ತೇನೆ. ಆಮೇಲೆ ಅವರು ಆ ಟೈಮಲ್ಲಿ ಬೇರೆಯವ್ರಿಗೆ ಯಾರಾದರೂ ಕ್ಯಾನ್ಸ್ ಕೊಡಬೇಕು ಅಂತ ಇರುತ್ತಲ್ವ, ಆ ಥರ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಬರ್ತಾರೆ. ಅಷ್ಟೊತ್ತಿಗೆ ನಾನು ಕ್ಯಾನೆಲ್ಲ ಇಳಿಸ್ಬಿಟ್ಟಿರ್ತೇನೆ. ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಚೆನ್ನಾಗಿ ನಿದ್ದೆ ಮಾಡಿದ್ದ? ಹಾಂ, ಏನು ಮಾಡ್ತೀಯ ಇವಾಗ? ಏನು ಮಾಡ್ತೀಯ? ಹಾಂ, ಚಚ್ಚಾ ಅಪ್ಪ ಕ್ಯಾನ್ ಕೊಡೋಕೆ ಹೋಯ್ತಮ್ಮ. ಹಾಂ, ಕೂಚೋ ನೀನು ಸುಮ್ಮನೆ. ಕ್ಯಾನೆಲ್ಲ ಇಳಿಸಿದ್ದಾಯಿತು. ಇವಾಗ ಮತ್ತೇನಂದರೆ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಏನಕ್ಕೆ ಎಲ್ಲ ನೀವು ಹೋಗ್ತಾ ನೋಡ್ಕೊಳ್ಳಿ. ಆಮೇಲೆ ಇವಾಗ ಅವರು ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾರೆ ಗಾಡಿನ. ಇನ್ನೇನು ಪಾರ್ಕಿಂಗ್ ಎಲ್ಲ ಆದಮೇಲೆ ಹಾಸ್ಪಿಟ್ಲ್ ಹೋಗಬೇಕು ಅಂತ ಅಂದ್ಕೊಂಡಿವಿ. ನೋಡೋಣ ಹೋಗೋದೋ ಇಲ್ವೋ ಅಂತ. ಚೇರ್ಸನ್ನು ಇನ್ನೊಂದ್ಸಲನು ಚೇರ್ಸನ್ನು ಅನ್ನ. ಓ ನಿಂಗೆ ನಿಧಾನ ಕುಡಿಬೇಕು ಮಗನೇ. ಎಲ್ಲೆಲ್ಲಿ ಚಾಮೆ ಹತ್ರನಾ? ಯಾವ್ದ್ರಲ್ಲಿ ಹೋಗೋದು? ಹೊಡ್ಕೊಂಬಿಡ ಸುಮ್ಮೀರು. ನೋಡಿ, ಯಾವ್ದ್ರಲ್ಲಿ ಹೋಗೋಣ? ನಿಂಗೆ ಕೋಪ ನಂಗಂದ್ರೆ ಹಿಂಗೆ ನೋಡಿಲಿ ಹೆಂಗಮ್ಮ, ಹೆಂಗೆ ಕೊಡು. ಓಹ್, ಇನ್ನೊಂದ್ಸಲ. ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ. ಹೋಗೋ ಜಾಗದಲ್ಲಿ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹಾಕ್ಸ್ಕೊಂಡು ಬರ್ತಾಯಿದ್ದೀವಿ.
ಅಲ್ಲಿ ಒಂದು ಸೈಡಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತಾ ಇದ್ದಾನೆ, ಏನೋ ಹೊಸ್ದಾಗಿ ನೋಡೋ ಥರ ನೋಡ್ತಾ ಇದ್ದಾನೆ. ಅವನಿಗೆ ಯಾವಾಗ ನೋಡಿದ್ರು ಅಪ್ಪ 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 ಅನ್ನೋ ಅಪ್ಪ ಜಪ ಅವನಿಗೆ. ಈಗ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಸ್ವಲ್ಪ ವೈಟ್ ಮಾಡಿ ಅಂತ ಹೇಳಿದ್ದಾರೆ, ವೈಟ್ ಮಾಡ್ತಾಯಿದ್ದೀವಿ. ಅಲ್ಲಿ ತುಂಬ ತುಂಟ ಮಾಡ್ತಿದ್ದಾನೆ ಅವನು. ಈ ಕಡೆ ತಿರುಗೋದು, ಆ ಕಡೆ ಹೋಗೋದು, ಕಿರ್ಚೋದು ಎಲ್ಲ ನಮ್ಮನ್ನೇ ನೋಡ್ತಿದ್ದಾರಪ್ಪ ಸ್ವಾಮಿ. ಅಲ್ಲಿ ಅವನ್ನ ಸುಧಾರಿಸೋದೇ ಆಯಿತು. ಚೇಟು ಸುಸ್ತಾಗ್ಬಿಡ್ತು. ಹಾಸ್ಪಿಟಲ್ಗೆ ಏನಕ್ಕೆ ಹೋಗಿದ್ದೆ ಅಂದರೆ, ಅಯ್ಯಪ್ಪ ಇದಕ್ಕೇ ಹೋಗಿದ್ದು, ಬರ್ತ್ ಸರ್ಟಿಫಿಕೇಟ್, ಪಾಪದು ಬರ್ತ್ ಸರ್ಟಿಫಿಕೇಟ್ ತೊಗೊಂಬರೋಕ್ಕೆ. ಅದು ಬಿದ್ದು ಈ ಅಕ್ಟೋಬರಲ್ಲಿ ಹುಟ್ಟಿದ್ದು ಇವಾಗ ಹೋಗಿದ್ದೀವಿ. ಇವಾಗ ಫ್ರೀ ಮಾಡ್ಕೊಂಡು ಹೋಗಿದ್ದೀವಿ. ಆಮೇಲೆ ತುಂಬ ಗ್ಯಾಪ್ ಆಯ್ತಲ್ಲ, ಕ್ವಶನ್ ಮೇಲೆ ಕ್ವಶನ್ ಆಗ್ತಾನೇ ಇದ್ದರು. ಅವೋ ಇವೋ ಇದು ಅದು ಅಂದ್ಕೊಂಡು ಆಮೇಲೆ ಎಲ್ಲ ತೊಗೊಬಂದಿದ್ದಾಯಿತು. ಇವಾಗ ಟೈಮು 4:15 ಆಗಿದೆ. ಮಧ್ಯಾಹ್ನ ಹೋಗಿದ್ದು, ಇವಾಗ 4:15 ಆಗಿದೆ. ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ಈ ಟ್ರಾಫಿಕಲ್ಲಿ ಏನು ಹೇಳೋಣ, ಇವಾಗ ಬಂದು ಸ್ವಲ್ಪ ಹೊಟ್ಟೆ ಹಶ್ವಾಗ್ತಿದೆ. ಏನಿದೆಯೋ ನೋಡಿ ಒಂದು ಏನೋ ಮಾಡಿ ಸ್ವಲ್ಪ ತಿನ್ನೋಣ. ಇದು ಸಪ್ರೇಟಾಗಿ ವಿಡಿಯೋ ಅಂತಲೇ ತೊಗೊಂಡ್ವಿ. ಇದು ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಕೊರಿಯನ್ BBQ ಚಿಕನ್ ಹೇಗೆ ಮಾಡೋದು ಅಂತ ನೋಡಿಕೊಂಡು ಎಲ್ಲಪ್ಪ ಕೊಟ್ಟವ್ರೆ ಹೇಗೆ ಮಾಡೋದು ಅಂತ. ಹೇಳ್ಕೊಟ್ಟಿದ್ಯಾ ಇಲ್ಲಿದೆ. ಹೇಗೆ ಮಾಡೋದು ಅಂತ ನೋಡಿಕೊಂಡು ನಾನು ರೆಸಿಪಿ ಮಾಡೋವಾಗ ಮತ್ತೆ ಸಿಗ್ತೀನಿ. ಟಾಟಾ. ಒಂದು ತಪ್ಪಲೆನಲ್ಲಿ ವಾಟರ್ ಹಾಕಿದ್ದೀನಿ. 2 ಕಪ್ ಆಫ್ ವಾಟರ್ ಹಾಕಿ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ಕುದಿ ಬಂದರೆ ಇದನ್ನು ಹಾಕೋಣ. ಇದರಲ್ಲಿ ಇದು ಮತ್ತು ಇದು ಇದು ಸೀಸ್ನಲ್ ಆಯಿಲ್, ಸೀಸ್ನಲ್ ಪೌಡ್ರ್ ಅಂದ್ಕೊತೀವಿ. ಸೀಸ್ನಿಂಗ್ ಆಯಿಲ್, ಸೀಸ್ನಿಂಗ್ ಪೌಡರ್ ಇದೆರಡು ಹಾಕಿ ಮಿಕ್ಸ್ ಮಾಡೋದಂತೆ. ಬನ್ನಿ ಹಾಕಿ ಮಿಕ್ಸ್ ಮಾಡೋಣ. ಹಾಕಿ ನೀರಿಗೆ ಹಾಕಿ ಎಲ್ಲ ಹಾಕಿದ್ದೀನಿ. ನಾನು ಫಸ್ಟ್ ಟೈಮೇ ಇದು ಟ್ರೈ ಮಾಡ್ತಿರೋದು. ಕೊರಿಯನ್ ಡಿಶ್ ನಾನು ಫಸ್ಟ್ ಟ್ರೈ ಮಾಡ್ತಿರೋದು. ಹೇಗೆ ಬರುತ್ತೆ ಏನು ಬರುತ್ತೆ ಅಂತ ಟೇಸ್ಟ್ ಮಾಡಿ ನಾನೇ ಹೇಳ್ತೀನಿ. ಆಲ್ರೆಡಿ ನೀವು ಟೇಸ್ಟ್ ಮಾಡಿದರೆ ಹೇಗಿತ್ತು ಅಂತ ಹೇಳಿ. ಇಷ್ಟೇ ಇದೆ, ಎಷ್ಟು ಅಂತ ತಿನ್ನೋದು. ಅದು ಹೇಗೆ ಕಾಸ್ಟ್ಲಿ ಅಪ್ಪ. 60 ರೂಪಾಯಿ ಏನು ನೋಡಿ ಕಾಣಿಸ್ತೀನಿ. 60 ರೂಪಾಯಿ. ನಮ್ಮನೆ ಕಿಚನಲ್ಲಿ ಆಯಿಲ್ ಅಂತೆ, ಸೀಸ್ನಿಂಗ್ ಆಯಿಲ್. ನಮ್ಮನೆ ಕಿಚನಲ್ಲಿ ಒಂದು ಟಾಪಲ್ಲಿ ಬಂದು ಇಟ್ಕೊಂಡ್ಬಿಡೋದು ಹಿಂಗೆ. ಇವ್ನು ಇಟ್ಕೊಂಡೆ ಏನಾದರೂ ಇದ್ದರೆ ಅಡುಗೆಗಳು ಮಾಡ್ಕೋಬೇಕು ಅಲ್ಲ ಮಗನೇ, ಅಲ್ವಾ? ಸುಮ್ಮನೆ ಇಡೋದಲ್ಲಿ ಏನು ಮುಟ್ಬೇಡ. ಬಂದಿದೆಯಾ ನೋಡು. ಏನಿಲ್ಲ, ಎಷ್ಟೊತ್ತು ಬೇಯುತ್ತಿದ್ದು. ಆದರೆ ಮೋಸ, ಈ ಮ್ಯಾಗಿಗಿಂತ ಮೋಸ ಇದು. ಟೇಸ್ಟಲ್ಲಿ ಗೊತ್ತಿಲ್ಲ ಆದರೆ ಮ್ಯಾಗಿ 14 ರೂಪಾಯಿ ಅಂದರೆ ಇದು 60 ರೂಪಾಯಿ. ಏನು ಹಿಂಗ ಕೊರಿಯನ್ ಫುಡ್ಗಳಂದರೆ ಹಾಕೋದು ಹಂಗಲ್ಲ ಮಗನೇ. ಹೆಂಗಮ್ಮ ಹಾಕೋದು? ಓಹೋ ಚೇಟು ಕುಟ್ಟ ಅಮ್ಮಮ್ಮ ಹೆಂಗೆ ತಿನ್ನೋದದ? ಪೇಪರಾಗಿ ಹಚ್ಬಾರ್ದು, ಸುಮ್ಮನಿರು. ನಂಗೊಂದು ಕೊಡ್ಮಗ್ನೆ.
ಈ ಥರ ಮಕ್ಳ ಹತ್ರ ಭಿಕ್ಷೆ ತಗೋಬೇಕು. ಹಂಗೊಂದು ಅಂತ. ಸೊ ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ನಮ್ಮ ಮಗ ಚಿಪ್ಸ್ಗಳು ತಿಂತಾ ಇದ್ದಾನೆ. ಚಿಪ್ಸ್ಗಳ ಗ್ಯಾಸ್ ಹತ್ರ ಹುಷಾರಿಕ ಸೈಡ್ ಬಾ. ಇವಾಗ ಸ್ವಲ್ಪ ಇಟ್ಟಿದ್ದೀನಿ ನೋಡಿ, ಸ್ವಲ್ಪ ಮಜ್ಜಿಗೆ ಮಾಡಿ ಸ್ವಲ್ಪ ಮೈನ ತಂಪಾಗಿ ಇಟ್ಕೋಬೇಕು. ಹಂಗೆ ಎಲ್ಲರೂ ತಂಪಾಗಿ ಇಟ್ಕೊಳ್ಳಿ ಮೈನ. ಏನು ಮಾತಾಡ್ತೀಯಾ? ಸರ್ ಮಾತಾಡೋ ಇಂಗ್ಲೀಷ್. ತಂಪಾಗಿ ಇಟ್ಕೊಳ್ಳಿ ಮೈನ ಗೊತ್ತಿಲ್ಲದೆ ತಿನ್ಬಿಡ್ಬೇಕು. ಸೋದಿಸ್ಕೋಬೇಕು. ಇದು ಯಾರ ಬಾಯಿಗೂ ಸಾಲಲ್ಲ. ಇದಿಷ್ಟೇ ಕರ್ಮವೇ. ಇವಾಗ ಇದನ್ನು ಸೀಸನಿಂಗ್ ಆಯಿಲ್ ಆ್ಯಂಡ್ ಸೀಸನಿಂಗ್ BBQ ಚಿಕನ್ ಪೌಡ್ರು. ಇದು ಚಿಕನ್ ಇರುತ್ತಾ ಏನೋ ನೋಡೋಣ ಬನ್ನಿ. ಅವ್ರು ಉಪ್ಪೇ ಹಾಕಿಲ್ಲ, ನಾನೇ ಲೈಟಾಗಿ ಸ್ವಲ್ಪ ಹಾಕ್ಕೊತೀನಿ ಉಪ್ಪು. ಉಪ್ಪಿಲ್ಲ ಅಂದರೆ ನಾವು ತಿನ್ನೋಕ್ಕಾಗಲ್ಲ. ಇವಾಗ ಮಿಕ್ಸ್ ಮಾಡೋಣ. ಹಂಗೆ ಮಿಕ್ಸ್ ಮಾಡಿ ಠಂಡಳ ಆಗಿದೆ. ತಿಂದು ಟೇಸ್ಟ್ ಹೇಳೋಣ. ಆ ಕಡೆ ಮಜ್ಜಿಗೆನೂ ರೆಡಿ. ಬನ್ನಿ ತಿನ್ನೋಣ. ಹಾಂ ತಿನ್ನು. ಒಂದು ಅರ್ಶದ್ದು. ತಿಂದು ಅವೆಲ್ಲ ತಿಂದು ಮಲಗಿ ಇವಾಗ ಎದ್ದಿದ್ದೀನಿ. ಫುಲ್ 1 hour 2 hour ನಿದ್ದೆ ಆಗಿದೆ. ಸೊ ಅಷ್ಟೇ. ಆ ವಿಡಿಯೋ ಆ ನೂಡಲ್ ತಿಂದಿರೋ ವಿಡಿಯೋ ಎತ್ತಕ್ಕಾಗಿಲ್ಲ, ಯಾಕಂದರೆ ಮೊಬೈಲಲ್ಲಿ ಚಾರ್ಜರ್ ಇದ್ದಿಲ್ಲ. ಅದು ಹೆಂಗಿತ್ತು ಅಂತಂದರೆ ಒಂದು ಸ್ವಲ್ಪ ಸ್ಪೈಸಿ ಇತ್ತು. ಫುಲ್ಲು ತಿಂದಾದಮೇಲೆ ಗೊತ್ತಾಗುತ್ತೆ ಬಾಯಿ ಫುಲ್ಲು ಸ್ಪೈಸಿ ಆಗಿರೋದು. ಆ್ಯಂಡ್ ಹೊಸ ಟೇಸ್ಟ್. ಇಂಡಿಯನ್ ಸ್ಪೈಸಿಗಿಂತ ಇದು ಕೊರಿಯನ್ ಒಂಥರ ಚೇಂಜ್ ಆಗಿದೆ. ಒಂದು ಸಲ ತಿನ್ಬೋದು. ಇಷ್ಟೇ ತಿಂದಿದ್ದು ನನಗೆ ಹೊಟ್ಟೆ ಫುಲ್ ಅನ್ನೋ ಥರ ಅನಿಸ್ಬಿಡ್ತು. ಇನ್ನಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಟಾಟಾ.